2 ಇಂದ 3 ಸ್ಪೂನ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಅದು ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟು ಬೇಯಿಸ್ಕೊಂಡ್ಬಿಡೋಣ. ಬಿರಿಯಾನಿ ಆಗುವಷ್ಟಿಗೆ ಆ ಕಡೆ ಮೊಟ್ಟೆ ಕೂಡ ಬೆಂದಿರುತ್ತೆ. ಸೊ ನಾನು ಹೇಳಿದ್ನಲ್ವಾ ಗ್ರೈಂಡ್ ಮಾಡ್ಕೋಬೇಕು ಅಂತ. ನೋಡಿ, ನುಣ್ಣಗೆ ಗ್ರೈಂಡ್ ಆಗಿದೆ. ಇದನ್ನ ಫಸ್ಟ್ ಸಪ್ರೇಟ್ ಆಗಿ ಏನಾಗಲಿ ಮುಂದೆ ಸಾಗುನಿ, ಬಯಸುತ್ತಿಲ್ಲ ಸಿಗದು ಬಾಳಲಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ದೊನ್ನೆ ಬಿರಿಯಾನಿ ಮಾಡೋಣ ಅಂತ. ಸೊ ಹೋಟೆಲ್ ಸ್ಟೈಲ್ ಅಲ್ಲಿ ಯಾವ ತರ ದೊನ್ನೆ ಬಿರಿಯಾನಿ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬನ್ನಿ, ಫಸ್ಟ್ ನಾನು ಇಂಗ್ರೀಡಿಯೆಂಟ್ಸ್ ಏನೇನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ. 1 kg ಚಿಕನ್ ತಗೊಂಡಿದ್ದೀನಿ. ಸೊ 1 kg ಚಿಕನ್ ಫಸ್ಟ್ ಮ್ಯಾರಿನೇಟ್ ಮಾಡ್ಕೋಬೇಕು. ಮ್ಯಾರಿನೇಟ್ ಯಾವ ತರ ಮಾಡ್ಕೊಳ್ಳೋದು, ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಅಂತ ಆಮೇಲೆ ಹೇಳ್ತೀನಿ. ಸೊ ಮಸಾಲೆಗೆ ಸೊ ಇಲ್ಲಿ ಬಂದು ಪುದೀನ, ಕೊತ್ತಂಬರಿ ತಗೊಂಡಿದ್ದೀನಿ. ಮೆಂತೆ ಸೊಪ್ಪು ಹಾಕ್ತಾರೆ, ನಾನು ಮೆಂತೆ ಸೊಪ್ಪು ಸ್ಕಿಪ್ ಮಾಡಿದ್ದೀನಿ. ಸೊ ಮನೇಲಿ ಯಾರು ಇಷ್ಟಪಡೋದಿಲ್ಲ ಅಂತ. ಅಂಡ್ ನೆಕ್ಸ್ಟ್ ಬಂದು ಇದು ಬಂದು ರುಬ್ಕೊಳ್ಳೋದಿಕ್ಕೆ. ಸೊ ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಒಂದು 12ರಿಂದ 14 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. 2 ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಇದು ಫ್ರೈ ಮಾಡ್ಕೊಳ್ಳೋಕೆ. ಇದು ಬಂದು ಕುಕ್ಕರ್ ಅಲ್ಲಿ ಲೈಕ್ ಚಿಕನ್ ಗಿಂತ ಮುಂಚೆ ಫ್ರೈ ಮಾಡೋದಕ್ಕೆ. ಪಲಾವ್ ಎಲೆಗೆ ಜೊತೆಲಿ ಬರುತ್ತಲ್ಲ, ಲೈಕ್ ಸೋಂಪು ಆಗಿರ್ಬೋದು, ಚಕ್ಕೆ, ಲವಂಗ, ಯಾಲಕ್ಕಿ ಇದೆಲ್ಲ ಮಿಕ್ಸ್ ಇದೆ. ಮತ್ತೆ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಯಾಕಂದ್ರೆ ಮುಂಚೆ ನಾನು 2 ಈರುಳ್ಳಿ ಯೂಸ್ ಮಾಡಿದ್ದೀನಿ, ಹಾಗಾಗಿ 1 ಮಾತ್ರ ತಗೊಂತಿದ್ದೀನಿ. ಅಂಡ್ ನಿಂಬೆಹಣ್ಣು. ಸೊ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ 2 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಉಪ್ಪು ತಗೊಂಡಿದ್ದೀನಿ, 1 ಸ್ಪೂನ್ ಅರಿಶಿನ ಪುಡಿ, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲಿ 2 ಸ್ಪೂನ್ ಯೂಸ್ ಮಾಡ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮ್ಯಾರಿನೇಟ್ಗೆ ಅಂತ. ಅಂಡ್ 1 ಕಪ್ ಕರ್ಡ್ ಅಂದ್ರೆ ಮೊಸರು ಯೂಸ್ ಮಾಡ್ತಿದ್ದೀನಿ. ಸೊ ಫಸ್ಟ್ಗೆ ಈಗ ನಾನು ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ನಾನು ಹೇಳಿದಾಗ ಇಲ್ಲಿ ಏನ್ ಮಸಾಲೆ ಐಟಮ್ಸ್ ತಗೊಂಡಿದ್ದೀನಿ, ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಮ್ಯಾರಿನೇಟ್ಗೆ ಹಾಕೊತಿದ್ದೀನಿ. ಸೊ ಉಪ್ಪು ನೋಡ್ಕೊಳ್ಳಿ, ನಾನು ಮ್ಯಾರಿನೇಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಅದಾದ್ಮೇಲೆ ಸ್ವಲ್ಪ ಚಿಕನ್ ಫ್ರೈ ಮಾಡ್ಕೊಳ್ಳೋ ಸ್ವಲ್ಪ ಉಪ್ಪು ಯೂಸ್ ಮಾಡ್ತಿದ್ದೀನಿ. ಅಂಡ್ ಗೆಸ್ ಕರ್ಡ್ ಹೇಳಿದ್ನಲ್ವಾ, ಸೊ ಕರ್ಡ್ ಯೂಸ್ ಮಾಡ್ತಿದ್ದೀನಿ. ಇದು 15 ನಿಮಿಷ ಆದ್ರೂ ಮ್ಯಾರಿನೇಟ್ ಆಗ್ಬೇಕು. ಏನಕ್ಕೆ ಮ್ಯಾರಿನೇಟ್ಗೆ ಇಡ್ತೀವಿ ಅಂತ ಹೇಳಿದ್ರೆ, ಸೊ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ ಅಂತ. ಸೊ ನಿಮ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನೀವು ನಾರ್ಮಲ್ ಚಿಕನ್ ಲೈಕ್ ಅಂಗಡಿನಲ್ಲಿ ಹೋಟೆಲಲ್ಲಿ ತಗೊಂಬಂತಿದ್ರೆ ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ. ರೀಸನ್ ಅವರು ಮ್ಯಾರಿನೇಟ್ ಮಾಡಿ ಹಾಕಿರ್ತಾರೆ ಅದಕ್ಕೋಸ್ಕರ. ಸೊ ಅದಕ್ಕೆ ಉಪ್ಪು ಖಾರ ಚೆನ್ನಾಗಿ ಅದಕ್ಕೆ ಹಿಡಿಬೇಕು ಅಂತ ಮ್ಯಾರಿನೇಟ್ ಮಾಡೋದು. ಸೊ ಅಟ್ಲೀಸ್ಟ್ ನೀವು 15 ಮಿನಿಟ್ಸ್ ಆದ್ರೂ ಮ್ಯಾರಿನೇಟ್ಗೆ ಬಿಡ್ಬೇಕಾಗುತ್ತೆ. ಸೊ ನಾನು ನಾರ್ಮಲ್ ಬಿರಿಯಾನಿ ಟ್ರೈ ಮಾಡಿದ್ದೀನಿ, ಇಷ್ಟು ದಿನದ ನಾರ್ಮಲ್ ಆಗಿ ಬಿರಿಯಾನಿ ಮಾಡೋದು. ಬಟ್ ಇವತ್ತು ಡಿಫ್ರೆಂಟ್ ಆಗಿ ದೊನ್ನೆ ಬಿರಿಯಾನಿ ಮಾಡೋಣ ಅಂತ. ಆಕ್ಚುಲಿ ಏನ್ ಗೊತ್ತಾ, ನಮ್ಮ ಮನೆಯಲ್ಲಿ ನಾನು ದೊನ್ನೆ ಬಿರಿಯಾನಿ ಮಾಡ್ತೀನಿ ಅಂದ್ರೆ ಯಾರು ನಂಬ್ತಾನೆ ಇಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ನೋಡೋಣ ಗೈಸ್ ಟೇಸ್ಟ್ ಹೆಂಗ್ ಬರುತ್ತೆ ಅಂತ. ಸೊ ಈಗ ನೋಡಿ, ಇದು ಮ್ಯಾರಿನೇಟ್ ಆಗಿದೆ. ಇದೊಂದು 20 ಮಿನಿಟ್ಸ್ ನಾನು ಸೈಡ್ಗೆ ಇಡ್ತಿದ್ದೀನಿ. ಸೊ ಇಲ್ಲಿ
ಇಲ್ಲಿ ನಾನು ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ರೈಸ್ ತಗೊಂಡಿದ್ದೆ, ಅಕ್ಕಿ ತಗೊಂಡಿದ್ದೀನಲ್ವಾ, ಅಕ್ಕಿನ ಒಂದು 15 ನಿಮಿಷ ತೊಳೆದು ಇಟ್ಕೋಬೇಕು. ಆವಾಗ ಬಿರಿಯಾನಿ ಒಂಥರ ಸ್ಮೂತ್ ಆಗಿ ಬರುತ್ತೆ, ತಿನ್ನೋದು ಚೆನ್ನಾಗಿ. ಹಾಗಾಗಿ ನಾನೇನಿಲ್ಲ ಅಕ್ಕಿ ತಗೊಂಡಿದ್ದೀನಿ, ಲೈಕ್ ಸೋನಾ ಮಸೂರಿ ರೈಸ್. ಅದನ್ನ ಒಂದು ತೊಳೆದ್ಬಿಟ್ಟು ಒಂದು 15 ಮಿನಿಟ್ಸ್ ನೆನೆಸಿಡೋಣ. ಸೊ ಗೈಸ್, ನಾನು ಹೇಳಿದ್ನಲ್ವ ರೈಸು ತೊಳೆದು ನೆನ್ಸಿಟ್ಕೊಂಡಿರ್ಬೇಕು ಅಂತ. ನಾನು ರೈಸ್ ತೊಳೆದಾಗಿದ್ದಕ್ಕೆ ಒಂದು 15 ನಿಮಿಷ ಅದು ನೆನ್ಸೋದಕ್ಕೆ ಬಿಡಬೇಕು. ಸೊ ಈಗ ಪ್ಯಾನ್ ಇಟ್ಕೊಂಡು ನಾನು ಏನು ರುಬ್ಕೊಳ್ಳೋದಕ್ಕೆ ಮಸಾಲೆ ಹೇಳಿದೆ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ಆಯಿಲ್ ಬಂದು ಇಲ್ಲಿ ಒಂದು 2 ಇಂದ 3 ಸ್ಪೂನ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ ಅಪ್ಪು? ಸೊ ಗೈಸ್, ನಾನು ಹೇಳಿದ್ನಲ್ವಾ ಚಕ್ಕೆ, ಲವಂಗ, ಯಾಲಕ್ಕಿ, ಮೆಣಸು ತಗೊಂಡಿದ್ದೀನಿ ಅಂತ. ಅದನ್ನ ಫಸ್ಟು ಪ್ಯಾನ್ಗೆ ಹಾಕೋಣ. ಸೊ ಆಯಿಲ್ ಬಿಸಿ ಆದಮೇಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ. ಸೊ ನೆಕ್ಸ್ಟು 2 ಈರುಳ್ಳಿ ಅಂತ ಹೇಳಿದ್ನಲ್ವಾ, 2 ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಲೈಟ್ ಬ್ರೌನ್ ಕಲರ್ ಬರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಲೈಟ್ ಬ್ರೌನ್ ಬಂದಿದೆ. ಈಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಹಸಿ ಇರುತ್ತಲ್ವಾ, ಸೊ ಹಸಿ ಸ್ಮೆಲ್ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 4 ಜನಕ್ಕೆ ಆಗೋ ತರ ರೈಸ್ ಮಾಡ್ಕೊತಿದ್ದೀನಿ. ನಿಮ್ಮ ಮನೇಲಿ ಇನ್ನು ನೀವು ಜಾಸ್ತಿ ಜನಕ್ಕೆ ಮಾಡೋ ಹೋಗಿದ್ರೆ ನಾನು ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅದ್ರ ಒಂದು 2 ಜಾಸ್ತಿ ಈರುಳ್ಳಿನ ಹಾಕೊಂಡು 1-2 ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕೊಂಡು ನೀವು ಮಾಡ್ಕೋಬಹುದು. ಸೊ ಈಗ ನೋಡಿ ಫ್ರೈ ಆಗಿದೆ. ಸೊ ಇದನ್ನ ಆರಾಕ್ ಬಿಡ್ಬೇಕು. ಬಿಸಿ ಇದ್ದಾಗೆ ನಾವು ಗ್ರೈಂಡ್ ಮಾಡ್ಕೋಬಾರ್ದು, ಬಿಸಿ ಇದ್ದಾಗೆ ಮಿಕ್ಸಿಗೆ ಹಾಕ್ಬಾರ್ದು. ಸೊ ಇದನ್ನ ಆರಾಕ್ ಬಿಟ್ಟು ಗ್ರೀನ್ ಮಸಾಲೆ, ಪುದೀನ ಮತ್ತೆ ಕೊತ್ತಂಬರಿ ಇದೆಲ್ಲ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ಗೈಸ್, ಇದು ನಾನು ಸಪ್ರೇಟ್ ಆಗಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಈಗ ಒಂದು ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಆಗ್ಲೇ ನಾನು ಎಣ್ಣೆ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಹಾಕ್ಕೊಳ್ಳಿ ಪುದೀನ ಕೊತ್ತಂಬರಿ ಫ್ರೈ ಮಾಡೋದಕ್ಕೆ. ಸೊ ನಾವು ಆಗ್ಲೇ ಹೇಳ್ದಾಗೆ ಮೆಂತೆ ಸೊಪ್ಪು ಯೂಸ್ ಮಾಡೋರು ಮೆಂತೆ ಸೊಪ್ಪು ಕೂಡ ಯೂಸ್ ಮಾಡ್ಬೋದು, ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಇದೆರಡನ್ನೂ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಸೊ ನೀವು ಕೊತ್ತಂಬರಿನ ಪುದೀನ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ಇದು ಚೆನ್ನಾಗಿ ಬರುತ್ತೆ. ಸೊ ಇದನ್ನ ಒಂದು 5 ನಿಮಿಷ ಅದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಸೊ ನಾನು ಹೇಳಿದ್ನಲ್ವ ಆರಕ್ಕೆ ಇಡಬೇಕು ಅಂತ. ಬಿಸಿ ಇದ್ದಾಗ ಗ್ರೈಂಡ್ ಮಾಡ್ಕೋಬಾರ್ದು, ಹಾಗಾಗಿ ಹಾರೋದಕ್ಕೆ ಇಟ್ಟಿದ್ದೆ, ಅದು ಹಾರಿದೆ. ಇವಾಗ ಜಸ್ಟ್ ಗ್ರೈಂಡ್ ಮಾಡ್ಕೊಂಬಾರೋಣ. ಸ್ವಲ್ಪ ನೀರು ಹಾಕೊಳ್ಳಿ, ತುಂಬಾ ನೀರು ಹಾಕೋಬೇಡಿ, ನೀರಾಗಿ ಮಸಾಲೆ ಆಗ್ಬಿಡುತ್ತೆ. ಸೊ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಹೇಳಿದ್ನಲ್ವಾ ಗ್ರೈಂಡ್ ಮಾಡ್ಕೋಬೇಕು ಅಂತ. ನೋಡಿ ನುಣ್ಣಗೆ ಗ್ರೈಂಡ್ ಆಗಿದೆ. ಇದನ್ನ ಫಸ್ಟ್ ಸಪ್ರೇಟ್ ಆಗಿ ನೀವು ಕೊತ್ತಂಬರಿ ಏನ್ ಗ್ರೀನ್ ಮಸಾಲೆ ಹೇಳಿದೆ ಅದನ್ನು ಕೂಡ ನೀವು ಇದ್ರಲ್ಲೇ ಗ್ರೈಂಡ್ ಮಾಡ್ಕೋಬಹುದು. ಬಟ್ ನೀವು ಗ್ರೀನ್ ಮಸಾಲೆ ಆಗಿರೋದ್ರಿಂದ ಅದನ್ನ ಸಪ್ರೇಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ಕೊತ್ತಂಬರಿ ಮತ್ತೆ ಪುದೀನ ಫ್ರೈ ಆಗಿರೋದನ್ನ ಗ್ರೈಂಡ್ ಮಾಡ್ಕೊಂಡ್ಬರೋಣ. ಸೊ ಹಾರಿದೆ, ಇವಾಗ ಗ್ರೈಂಡ್ ಮಾಡ್ಕೋಬಹುದು. ಗ್ರೀನ್ ಮಸಾಲೆ ರೆಡಿ ಆಗಿದೆ. ಸೊ ಈಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಗಿದೆ. ಈಗ ಕುಕ್ಕರ್ ಇಟ್ಕೊಂಡು ಚಿಕನ್ ನ ಫ್ರೈ ಮಾಡ್ಕೊಳ್ಳೋಣ. ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ. ಕುಕ್ಕರ್ ತಗೋತಾ ಇದ್ದೀನಿ. ಒಂದು 4 ಸ್ಪೂನ್ ಆಗುವಷ್ಟು ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ.
ಇದು ಆಯಿಲ್ ಬಿಸಿ ಆಗಲಿ ಅಷ್ಟೊತ್ತಿಗೆ ನಾನು ದೊನ್ನೆ ಬಿರಿಯಾನಿ ಅಂತ ಹೇಳಿದ್ರೆ ಮೊಟ್ಟೆ ಇರಲೇಬೇಕು. ಸೊ ಹಾಗಾಗಿ ಮೊಟ್ಟೆನ ಫಸ್ಟ್ ಬೇಯಿಸ್ಕೊಂಡ್ಬಿಡೋಣ. ಬಿರಿಯಾನಿ ಆಗುವಷ್ಟಿಗೆ ಆ ಕಡೆ ಮೊಟ್ಟೆ ಕೂಡ ಬೆಂದಿರುತ್ತೆ. ಸೊ ಈಗ ಆಯಿಲ್ ಬಿಸಿ ಆಗಿದೆ. ಇಂಗ್ರೀಡಿಯೆಂಟ್ಸ್ ಏನೇನು ಹೇಳಿದ್ದೆ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಓಕೆನಾ? ಸೊ ಎಣ್ಣೆ ಆಯಿಲ್ ಏನಿದೆ ನಾನು 4-5 ಸ್ಪೂನ್ ಹಾಕಿರೋದು, ಅದು ಎಣ್ಣೆ ಕಾದಿದೆ. ಸೊ ಪಲಾವ್ ಸಾಮಾನು ಹೇಳಿದ್ನಲ್ವಾ, ಎಣ್ಣೆ ಪಲಾವ್ ಎಲೆ ಜೊತೆ ಬರೋದು ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ವಾ, ಅಷ್ಟನ್ನು ಈಗ ನಾನು ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಸೊ ಅದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು ಕಟ್ ಮಾಡಿರೋ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ಅದನ್ನ ಹಾಕೊಂತಿದ್ದೀನಿ. ಸೊ ಇಲ್ಲಿ ನಾನು ಯಾವುದೇ ಬಿರಿಯಾನಿ ಮಸಾಲೆ, ಗರಂ ಮಸಾಲೆ, ಧನಿಯಾ ಪುಡಿ ಅಂಥದ್ದೆಲ್ಲ ಏನು ಯೂಸ್ ಮಾಡ್ತಿಲ್ಲ. ಸೊ ಲೈಟ್ ಬ್ರೌನ್ ಕಲರ್ ಬರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ತುಂಬ ಕೂಡ ಫ್ರೈ ಮಾಡಬೇಡಿ. ಸೊ ಆನಿಯನ್ ಏನಿದೆ ಅದು ಲೈಟ್ ಬ್ರೌನ್ ಕಲರ್ ಬಂದಿದೆ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಳ್ಳಿ. ಸೊ ಅದು ಹಸಿ ವಾಸನೆ ಏನಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಅದು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 4-5 ನಿಮಿಷ ಫ್ರೈ ಮಾಡಿ ಆದಮೇಲೆ ಮ್ಯಾರಿನೇಟ್ ಮಾಡಿರ್ತೀವಲ್ವಾ. ಸೊ ನಾನು ಮ್ಯಾರಿನೇಟ್ ಮಾಡಿ 15 ನಿಮಿಷ ಮೇಲೇನೆ ಆಗಿದೆ. ಒಂದು 15-20 ನಿಮಿಷ ಆದರೂ ಮ್ಯಾರಿನೇಟ್ ಮಾಡಿರಬೇಕು. ಸೊ ಈಗ ಮ್ಯಾರಿನೇಟ್ ಆಗಿರೋ ಚಿಕನ್ನ ಇದಕ್ಕೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಸೊ ಆಯಿಲಲ್ಲಿ ಚೆನ್ನಾಗಿ ಚಿಕನನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಇದು ಆಯಿಲಲ್ಲಿ ಮಿಕ್ಸ್ ಆದಮೇಲೆ, ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ, ನಾನು ಆಗಲೇ ಹೇಳಿದ್ನಲ್ವ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ, ಆನಿಯನ್, ಸೊ ಚಕ್ಕೆ ಲವಂಗ ಎಲ್ಲ ಹಾಕಿ ಅದನ್ನೇ ಇದಕ್ಕೆ ಹಾಕ್ಕೊತಿದ್ದೀನಿ. ಫಸ್ಟು ಗ್ರೀನ್ ಮಸಾಲೆ ಹಾಕೋದಕ್ಕಿಂತ ಮುಂಚೆ ಈ ಮಸಾಲೆ ಹಾಕಿ ಒಂದು 5-10 ನಿಮಿಷ ಚಿಕನ್ನ ಅದರಲ್ಲಿ ಬೇಯಿಸ್ಕೊಬೇಕು. ಸೊ ಅದಾದಮೇಲೆ ಗ್ರೀನ್ ಮಸಾಲೆ ಮಿಕ್ಸ್ ಮಾಡಬೇಕು. ಸೊ ಇದರಲ್ಲಿ ನಾನು ಕಾಯಿ ತುರಿ ಕೂಡ ಯೂಸ್ ಮಾಡಿಲ್ಲ. ದೊನ್ನೆ ಬಿರಿಯಾನಿಗೆ ಆ ತೆಂಗಿನಕಾಯಿ ಯಾರು ಯೂಸ್ ಮಾಡೋದಿಲ್ಲ. ಸೊ ಇದನ್ನೊಂದು 5 ನಿಮಿಷ ಇದರಲ್ಲೇ ಚೆನ್ನಾಗಿ ಬೇಯೋದಕ್ಕೆ ಬೇಯೋಣ. ಸೊ ಗೈಸ್ 5 ಮಿನಿಟ್ಸ್ ಅಂತ ಹೇಳಿದ್ನಲ್ವ ನಾನು, 5 ಮಿನಿಟ್ಸ್ ಆಗಿದೆ. ಸ್ಮೆಲ್ ಇವಾಗಲೇ ಒಂದು ಸ್ವಲ್ಪ ಏನು ಹೇಳ್ತಾರೆ ಚೆನ್ನಾಗಿ ಬರ್ತಿದೆ. ಇನ್ನು ನಾನು ಗ್ರೀನ್ ಮಸಾಲೆ ಏನು ಮಿಕ್ಸ್ ಮಾಡಿಲ್ಲ, ಇವಾಗ ಗ್ರೀನ್ ಮಸಾಲೆ ಹಾಕ್ಕೊತಿದ್ದೀನಿ. ಸೊ ಗ್ರೀನ್ ಮಸಾಲೆ ಹಾಕಿ ಇನ್ನೊಂದು 5 ನಿಮಿಷ ಚಿಕನನ್ನು ಫ್ರೈ ಮಾಡಬೇಕು. ನಾನು ಏನಕ್ಕೆ 5 ನಿಮಿಷ ನಿಮಗೆ ಫ್ರೈ ಮಾಡೋಕೆ ಬಿಡಿ ಅಂತ ಹೇಳ್ತಿದ್ದೀನಿ, ಏನು ಮಸಾಲೆ ಹಾಕಿರ್ತೀನಿ ಆ ಮಸಾಲೆ ಚಿಕನ್ಗೆ ಹಿಡಿಬೇಕು. ಸೊ ಹಾಗಾಗಿ ಹೇಳ್ತಿರೋದು. ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಒಂದು 5 ನಿಮಿಷ ಬಿಟ್ಬಿಡಿ ಇದರಲ್ಲೇ. ಅದಾದಮೇಲೆ ಇನ್ನೇನಿಲ್ಲ, ಅಕ್ಕಿ ಹಾಕ್ಬೇಕಷ್ಟೇ. ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ ಇದಾದಮೇಲೆ. ಸೊ ಒಂದು 5 ನಿಮಿಷ ಅದು ಫ್ರೈ ಆಗಲಿ ಗ್ರೀನ್ ಮಸಾಲೆನಲ್ಲಿ ಅಂತ ಹೇಳಿದ್ನಲ್ವಾ, ಅದು ಫ್ರೈ ಆದಮೇಲೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದ್ರೆ ನಾನು ಆಲ್ರೆಡಿ ಮೊಸರಲ್ಲಿ ಮ್ಯಾರಿನೇಟ್ ಮಾಡಿರೋದ್ರಿಂದ ಆ ಮೊಸರು ಏನು ಹಾಕಿರ್ತೀವಿ ನೀರು ಬಿಟ್ಕೊಂಡಿರುತ್ತೆ. ಸೊ ತುಂಬಾ ನೀವು ನೀರು ಯೂಸ್ ಮಾಡಿದ್ರೆ ಮುದ್ದೆ ಬಿರಿಯಾನಿ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ನೋಡಿಕೊಂಡು ನೀವು ನೀರು ಮಿಕ್ಸ್ ಮಾಡ್ಕೋಬೇಕು.
ಸೊ ಏನ್ ಸಡನ್ ಆಗಿ ದೊನ್ನೆ ಬಿರಿಯಾನಿ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡಬೇಡಿ. ಸೊ ಇವತ್ತು ಚಿಕನ್ ಮಾಡೋ ಪ್ಲಾನ್, ಸಂಡೇ ಅಲ್ವಾ, ನಾರ್ಮಲ್ ಚಿಕನ್ ಮಾಡ್ತೀವಿ. ಬಟ್ ಚಿಕನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಕೇಳಿದಾಗ ನಮ್ಮ ಮನೇಲಿ ಹೇಳಿದ್ದು ದೊನ್ನೆ ಬಿರಿಯಾನಿ ಟ್ರೈ ಮಾಡು ಅಂತ. ಸೊ ಅದಕ್ಕೆ ಟ್ರೈ ಮಾಡೋಣ. ಎಲ್ಲ ಕಲ್ತಿದ್ರೆ ಏನೂ ಆಗಲ್ಲ, ಸೊ ಎಲ್ಲ ಗೊತ್ತಿರ್ಬೇಕು. ಹಾಗಾಗಿ ಸೊ ಈಗ ನಾನು ನೀರು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡ್ಕೊಂಡು ಅಳತೆ ಪ್ರಕಾರ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಜಾರಲ್ಲಿ ಮತ್ತೆ ಮ್ಯಾರಿನೇಟ್ ಮಾಡಿದ್ನಲ್ವಾ, ಅದರೆಲ್ಲ ಮಸಾಲೆ ಹಾಗೆ ಇದೆ. ಸೊ ಅದನ್ನೆಲ್ಲ ಚೆನ್ನಾಗಿ ನಾನು ಕಲಿಸ್ಕೊಂಡು ಅದೇ ನೀರನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ಮೆಲ್ ಮಾತ್ರ ಮಸ್ತ್ ಬರ್ತಿದೆ. ಸೊ ರಿಸಲ್ಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಸೊ ಆಗ್ಲೇ ನಾನು ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕಿದ್ದೆ, ಅದಾದ್ಮೇಲೆ ಉಪ್ಪು ನೋಡ್ಲಿಲ್ಲ. ಸೊ ಹಾಗಾಗಿ ಮತ್ತೆ ನೋಡ್ಕೊಬೇಕು ಕರೆಕ್ಟಾಗಿದ್ಯಾ ಉಪ್ಪು ಅಂತ ನೋಡಿ, ಅದಾದ್ಮೇಲೆ ನೋಡಿ ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಒಂದು 15 ನಿಮಿಷ ಅದು ನೀರು ಕುದಿಬೇಕು, ಚೆನ್ನಾಗಿ ಕೊತ್ತ ಅಂತ ಕುದಿದ ಮೇಲೆ ನಾವು ಅಕ್ಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಂಗೆ ಓಕೆನಾ. ಸೊ ಗೈಸ್, ಅದು ಕುದ್ದಿದ್ದಾಗಿದೆ. ನಾನು ನೀರು ಹಾಕಿ ಸಾಲ್ಟ್ ಹಾಕಿ ಟೇಸ್ಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿ ಕುದಿಯಾಗಿ ಬಿಟ್ಟಿದ್ದೆ. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ನೆನೆಸಿರೋ ಅಕ್ಕಿನ ಹಾಕ್ಕೊಂತಿದ್ದೀನಿ. ಸೊ ನಾನಿಲ್ಲಿ ಅಕ್ಕಿ ಹಾಕ್ಬಿಟ್ಟು ಇಲ್ಲಿ ಹಾಗೆ ಡೈರೆಕ್ಟ್ ಬೇಯಿಸ್ಕೊಂತಿಲ್ಲ, ವಿಜಿಲ್ ಕೊಡ್ತಿದ್ದೀನಿ. ಸೊ ಗೈಸ್, ಈಗ ಅಕ್ಕಿನ ಹಾಕಿದ್ದೀನಿ. ವಿಸಲ್ ಹಾಕೋಕ್ಕಿಂತ ಮುಂಚೆ ನಾನಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣು ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ, ಒಂದು ಅಕ್ಕಿ ನೀವು ಹಾಕಿದ್ಮೇಲೆ ಅನ್ನ ಉದ್ರುದ್ರಾಗುತ್ತೆ, ಮತ್ತೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಿಂಬೆಹಣ್ಣು. ಹಾಗಾಗಿ ಒಂದು ನಿಂಬೆಹಣ್ಣು ರಸನ ಯೂಸ್ ಮಾಡ್ತಿದ್ದೀನಿ. ಸೊ ಮತ್ತೆ ಈ ಕಡೆ ನಾನು ಹಾಲು ಉಕ್ಕೋಗಿದೆ, ಅದನ್ನ ಪ್ಲೀಸ್ ಇಗ್ನೋರ್ ಮಾಡಿ. ಯಾಕಂದ್ರೆ ಇದಕ್ಕಿಂತ ಬಿರಿಯಾನಿ ಮಾಡೋದಕ್ಕಿಂತ ಮುಂಚೆ ಅಮ್ಮ ಕಾಫಿ ಕೇಳಿದ್ರು. ಸೊ ಅರ್ಜೆಂಟಾಗಿ ಮಾಡೋಕ್ಕೋಗಿ ಹಾಲು ಉಕ್ಕೋಯ್ತು. ಸೊ ಕ್ಲೀನ್ ಮಾಡಿ ಮಾಡೋಕ್ಕಾಗಿಲ್ಲ ಗೈಸ್, ತುಂಬ ಫಾಸ್ಟ್ ಮಾಡಬೇಕು ಅಂತ ಹೇಳಿ, ಬಿಕಾಸ್ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಅಷ್ಟರಲ್ಲಿ ನಾನು ದೊನ್ನೆ ಬಿರಿಯಾನಿ ಮಾಡಿ ಮುಗಿಸ್ಬೇಕು ಅಂತ ಬೇಗ ಮಾಡಿದ್ದೀನಿ. ಹಾಗಾಗಿ ಪ್ಲೀಸ್ ಇಗ್ನೋರ್ ಮಾಡಿ. ಸ್ಟಾಪ್ ಮಾಡೋಣ. ನಿಂಬೆಹಣ್ಣೆಲ್ಲ ಚೆನ್ನಾಗಿ ಹಿಡಿಬೇಕು, ಎಲ್ಲದಕ್ಕೂ ಚೆನ್ನಾಗಿ ಕಲಿಸ್ಬಿಟ್ಟು ಕುಕ್ಕರ್ ಮುಚ್ಚೋಣ. ಸೊ ನೋಡಿ ಗೈಸ್, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಲ್ಲ. ತಿನ್ನೋದಕ್ಕೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ನೋ ಡೌಟ್. ಸೊ ಗೈಸ್, ಜಸ್ಟ್ 1 ವಿಸಿಲ್ ಅಷ್ಟೇ. ಆಲ್ರೆಡಿ ಚಿಕನ್ ಎಲ್ಲ ಬೆಂದಿದೆ. 1 ವಿಸಿಲ್, ಅನ್ನಕ್ಕಂತ 1 ವಿಸಿಲ್ ಕೊಡಬೇಕಷ್ಟೇ. ಸೊ ಈಗ ಮೊಸರು ಬಜ್ಜಿ ಮಾಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಒಂದು 250 ಗ್ರಾಮ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರು ಬಜ್ಜಿದೆ. ಸೊ ಅದಕ್ಕೆ ಫಸ್ಟ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಯಾಕಂದರೆ ಸ್ವಲ್ಪ ಮೊಸರು ತೊಗೊಂಡಿರೋದ್ರಿಂದ ಜಾಸ್ತಿ ಕೊತ್ತಂಬರಿ ಬೇಡ ಅಂತ. ಅದಾದಮೇಲೆ ಸೌತೆಕಾಯಿ ಜಾಸ್ತಿ ಹಾಕಿ ಪರವಾಗಿಲ್ಲ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೌತೆಕಾಯಿ ತಿಂದಷ್ಟು ಏನೂ ಆಗಲ್ಲ. ಸೊ ಹಾಗಾಗಿ ಒಂದಷ್ಟು ಯಾಕಂದರೆ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ತಿದ್ದೀನಿ. ಜಾಸ್ತಿ ಹಾಕೋಬೇಡಿ, ಯಾಕಂದರೆ ಯಾವತ್ತಾಗಲಿ ಮೊಸರು ಬಜ್ಜಿ ಮಾಡುವಾಗ ಸ್ವಲ್ಪನೇ ನೀವು ಸಾಲ್ಟ್ ಯೂಸ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ರೆ ಮೊಸರು ಬಜ್ಜಿ ಟೇಸ್ಟ್ ಸಖತ್ತಾಗಿ ಬಂದಿರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊತಿದ್ದೀನಿ, ಮೆಣಸು ಪುಡಿ, ಸೊ ಸ್ವಲ್ಪ ಉಪ್ಪು, ಸೊ ಇಷ್ಟೇ ಗೈಸ್, ಇಷ್ಟೇ ಮೊಸರು ಬಜ್ಜಿ. ತುಂಬ ಕಷ್ಟನೂ ಏನಿಲ್ಲ, ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಇದನ್ನ ನೀವು ಬಿರಿಯಾನಿಗೆ ಹಾಕ್ಕೊಂಡು ತಿಂದರೆ, ಇಲ್ಲ ಪಲಾವ್, ಟೊಮೆಟೊ ಬಾತ್ ಸಕ್ಕತ್ತಾಗಿ ಬರುತ್ತೆ. ಸೊ ಈಗ ಮೊಟ್ಟೆ ರೆಡಿ ಆಯಿತು, ಮೊಸರು ಬಜ್ಜಿನೂ ರೆಡಿ ಆಯಿತು. ಬಿರಿಯಾನಿ ಓಪನ್ ಮಾಡಿ ಪೌಡರ್ ಸರ್ವ್ ಮಾಡಿ ಟೇಸ್ಟ್ ಮಾಡೋದಷ್ಟೇ.
ಸೊ ಗೈಸ್ ನೋಡಿ, ವಿಸಿಲ್ ಬಂದು ಆಫ್ ಮಾಡಿದ್ದೀನಿ ಸ್ಟವ್. ಈಗ ಓಪನ್ ಮಾಡಿದ್ದೀನಿ. ಆನೆಸ್ಟ್ ಆಗಿ ಹೇಳ್ತೀನಿ, ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ. ಬಟ್ ಟೇಸ್ಟ್ ನೋಡಬೇಕು. ಸೊ ಇದನ್ನ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಸೊ ಮಾಡೋದು ಹೆಚ್ಚಲ್ಲ, ಪ್ರೆಸೆಂಟೇಷನ್ ಕೂಡ ಅಷ್ಟೇ ಚೆನ್ನಾಗಿರ್ಬೇಕು ಗೈಸ್. ಸೊ ಗೈಸ್, ದೊನ್ನೆ ಬಿರಿಯಾನಿ ರೆಡಿ ಆಗಿದೆ. ಆಕ್ಚುಲಿ ನಮ್ಮ ಅಮ್ಮನ ಕರೆದೆ ಟೇಸ್ಟ್ ಮಾಡೋಕ್ಕೆ, ಬಟ್ ಅವ್ರು ಬ್ಯುಸಿ ಇದ್ದಾರೆ, ಅದಕ್ಕೋಸ್ಕರ ಬಂದಿಲ್ಲ. ಇನ್ನು ನನ್ನ ತಮ್ಮ ಅಂತೂ ಕೇಳಲೇಬೇಡಿ, ಹೇಳಿದ್ದು ನಮ್ಮ ವಿಡಿಯೋ ಮುಂದೆ ಬರಲ್ಲ, ನಾನೇ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ, ಬಿರಿಯಾನಿನೇ ಟೇಸ್ಟ್ ಮಾಡೋಣ. ಸ್ಪೂನಲ್ಲಿ ತಿಂದರೆ ಮಜಾ ಬರಲ್ಲ, ಕೈಯಲ್ಲೇ ತಿನ್ನಬೇಕು. ಅಲ್ಟಿಮೇಟ್ ಗೈಸ್, ಸಖತ್ತಾಗಿದೆ. ಆ ಪೀಸ್ ನೋಡಿ, ಪೀಸ್ ಕೂಡ ಸಖತ್ತಾಗಿ ಬಂದಿದೆ. ಫಿದಾ ಗೈಸ್, ನಿಜವಾಗ್ಲೂ ಮಾಡ್ಕೊತೀನಿ, ಫಿದಾ ಆಗ್ತೀರಾ ಈ ಬಿರಿಯಾನಿಗೆ. ಸಖತ್ತಾಗಿದೆ. ಆ್ಯಂಡ್ ಎಗ್ ಮೇಲೆ ನಾನು ಪೆಪ್ಪರ್ ಪೌಡ್ರ್ ಕೂಡ ಹಾಕಿ ತಿಂತಿದ್ದೀನಿ. ಎಗ್ಗಿಗೆ ನೀವು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊತೀನಿ, ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಸಖತ್ತಾಗಿದೆ ಗೈಸ್, ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಸ್ ಲೈಕ್ ಮಾಡ್ತಾ ಇರ್ತೀನಿ. ಹಾಗೆ ಇನ್ನು ಯಾವ ಥರ ರೆಸಿಪೀಸ್ ಮಾಡಬೇಕಂತ ಹೇಳಿ ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು.